ಇರೋದು ಕರ್ನಾಟಕದಲ್ಲಿ ಮರಿಬೇಡ. ಅರ್ಥ ಆಯ್ತಾ? ದುಡ್ಡುಗೋಸ್ಕರ ಭಾಷೆ ತುಳಿಕೊಂಡು ಬೇರೆ ಭಾಷೆ ವಿರೋಧ ನಾನು ಇಲ್ಲ. ಆದ್ರೆ ನಮ್ಮ ಭಾಷೆಗೆ ಬಂದ್ರೆ ಬೇರೆ ಭಾಷೆ ಬ್ಯಾನ್ ಮಾಡ್ಬಿಡ್ತೀನಿ. ಕರ್ನಾಟಕದಲ್ಲಿ ಬೇರೆ ಕನ್ನಡ ಸಿನಿಮಾ ಬಂದಿರ್ತಾರೆ ನೋಡೆ. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರಿಫರೆನ್ಸು ಕನ್ನಡ ಕೊಡೋದು. ಕರ್ನಾಟಕದಲ್ಲಿ ಬೇರೆ ಭಾಷೆ ಕೊಟ್ಬಿಟ್ಟ ನಮ್ಮ ಭಾಷೆನ ತುಳಿಯಕ್ಕೆ ಹೋದ್ರೆ ಅಥವಾ ಕನ್ನಡ ಸಿನಿಮಾನ ತುಳಿಯಕ್ಕೆ ಹೋದ್ರೆ ಗೊತ್ತಲ್ವಾ ಸಾಯಿಸ್ಕೊಡ್ತೀನಿ. ಎಷ್ಟೋ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಭಾಷೆಗೆ ಸಪೋರ್ಟ್ ಮಾಡ್ತಾ ಇದ್ದೀರ ದುಡ್ಡುಗೋಸ್ಕರ. ನಾಚಿಕೆ ಆಗಬೇಕು. ಫಸ್ಟು ಕರ್ನಾಟಕದ ಕನ್ನಡಿಗರು ಪ್ರಿಫರೆನ್ಸ್ ಮಾಡ್ರಿ. ಅರ್ಥ ಆಯ್ತಾ? ಇದು ವಾರ್ನಿಂಗ್ ಟು ಆಲ್ ಡಿಸ್ಟ್ರಿಬ್ಯೂಟರ್ಸ್. ಅದೇ ಥರ ಚೇಂಬರ್ ನಾವು ಅಷ್ಟೇ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡ್ಬೇಕು. ಹಾಗಂತ ತಾವು ಉಪವಾಸ ಮಾಡೋದಾಗ್ಲಿ, ನನ್ನ ಮಗನ ನೆಲದ ಮೇಲೆ ಕುತ್ಕೊಡೋದಾಗ್ಲಿ ಮಾಡ್ಕೋ. ಫಸ್ಟ್ ಪ್ರಿಫರೆನ್ಸ್ ಟು ಬಿ ಗಿವನ್ ಟು ಕನ್ನಡ ಸಿನಿಮಾ. ಎಷ್ಟೋ ಸಿನಿಮಾಗಳು ಇದರಿಂದ ಉಳು ಹೋಗಿದೆ. ಅರ್ಥ ಆಯ್ತಾ? ಉಳ್ಕೊಂಡು ನಾವು ಪ್ರೊಡ್ಯೂಸರ್ಸ್ಗಳು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ ನಿಮ್ಗೆ? ಕನ್ನಡ ಸಿನಿಮಾ ಉಳಿಬೇಕೋ ಬೇಡೋ ಕನ್ನಡಿಗರು ನಾವ್ಯಾಕೆ ಸುಮ್ಮನಿರ್ತೀರ? ಸಿನಿಮಾ ವಿಷಯದಲ್ಲಿ ಯಾವತ್ತಾದ್ರೂ ಹೋರಾಟಗಳು ಮಾಡಿದ್ದೀರ? ಯಾವ ಸಂಘಟನೆಗಳನ್ನು ಹೋರಾಟ ಮಾಡಿದ್ದೀರ? ನನ್ನ ಮಗನಿಗೆ ಏನಾಗ್ತಿದೆ? 2 ಚೇಂಬರ್, 2 ಒಕ್ಕೂಟ. ನನ್ನ ಮಗನ ನಾಳೆ 2 ಕರ್ನಾಟಕ ಆಗುತ್ತೆ, 2 ಸ್ಟೇಟ್ ಆಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ವಾರ್ನಿಂಗ್ ಎಕ್ಸಿಬಿಟರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್, ಯಾರ್ಯಾರು ಪಿಕ್ಚರ್ ಕೊಟ್ಕೊತಿದ್ದೀರೋ ಬೇರೆ ಭಾಷೆನ ಥಿಯೇಟ್ರುಗಳಿಗೆ ಹಾಕ್ತಿರೋ ಆ ಥಿಯೇಟ್ರ್ ಓನರ್ಗೆ ಹೇಳ್ತಾ ಇದ್ದೀನಿ ನೋಡಿ.